ನಮಸ್ತೆ ಎಲ್ಲರಿಗೂ. ಇಂದು ಒಂದು ಕವನವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕವನದ ಹೆಸರು ಆನ್ಲೈನು ಅಂತ. ಬರೆದವರು ಸುನೀಲ್, ಹೊಸನಗರ, ಶಿವಮೊಗ್ಗ. ತುಂಬಾ ಚೆನ್ನಾಗಿದೆ ಇದು ಕವನ, ಕೇಳಿ. ಇಂದು ನಾಯಿಗೂ ವಾಟ್ಸಪ್ಪು, ಬೆಕ್ಕಿಗೂ ಫೇಸ್ಬುಕ್, ಕುರಿ, ಕೋಳಿ, ಹಂದಿ, ಹೆಗ್ಗಣ, ಕ್ರಿಮಿಕೀಟಗಳೆಲ್ಲವೂ ಆನ್ಲೈನು. ಇದರಲ್ಲಿ ನಮ್ಮದು ಯಾವ ಲೈನು? ಓಹೋ, ಇಲ್ಲಿ ಎಲ್ಲವೂ ಸಾಲು ಸಾಲು. ನೆಟ್ಟಿದ್ದರಷ್ಟೇ ನೆಟ್ಟಗೆ ಈ ಆಪ್ಗಳು, ನೆಟ್ಟಿದ್ದರಷ್ಟೇ ನೆಟ್ಟಗೆ ಈ ಆಪ್ಗಳು. ಚಿಲಿಪಿಲಿ ಹಕ್ಕಿಯ ಗೂಡಿನಂತೆ, ಕಿವಿಗಡ ಚಿಕ್ಕುವ ರಾಜಕಾರಣಿಗಳ ಸಮಾರಂಭದಂತೆ. ನೆಟ್ಟಿಲ್ಲದಿದ್ದರೆ ಸುಟ್ಟ ಕಟ್ಟಿಗೆಯಂತೆ, ಗೋಡೆಗೆ ತಟ್ಟಿದ ಬೆರಣಿಯಂತೆ ಇವು ಕಾಣ್ತವೆ. ದಿನಗಳೆದಂತೆ ಪಾಳು ಬಿದ್ದ ಬಾವಿಯಂತೆ, ಭೂತ ಬಂಗಲೆಯಂತೆ, ಒಳ ಹೊಕ್ಕರೆ ಮೌನವೇ ಹೊದ್ದು ಮಲಗಿದ ಮಸಣದಂತೆ. ಇಂದು ನಾಯಿಗೂ ವಾಟ್ಸಪ್ಪು, ಬೆಕ್ಕಿಗೂ ಫೇಸ್ಬುಕ್. ಸಂವಹನ ಸಂಧಿಗೊಂದಿಯಲ್ಲಿ ಹಗಲಿರುಳೆನ್ನದ ಹಂಗಿನಲಿ, ಪಠ್ಯ, ಚಿತ್ರ, ವಿಡಿಯೋಗಳದ್ದೇ ಕಾರುಬಾರು. ಕೆಲವು ಜೋಕುಗಳು, ಹಲವು ಫೇಕುಗಳು, ಅವರಿವರ ಸುದ್ದಿಯೇ ಇಲ್ಲಿನ ಪುಕಾರು. ಸುಮಧುರ ಸಂಬಂಧಗಳಿಗೆ ಇವು ಬಿಟ್ಟಿತ್ತು ಎಳ್ಳು ನೀರು. ಅರಬ್ಬಿನ ಆದ್ಮಿ ತನ್ನ ಪತ್ನಿಗೆ ನೀಡಿದ ತಲಾಕ್, ಅರಬ್ಬಿನ ಆದ್ಮಿ ಪತ್ನಿಗೆ ನೀಡಿದ ತಲಾಕ್. ಹೆಂಡತಿ ಯಾವಾಗಲೂ ವಾಟ್ಸಪ್ಪಿನಲ್ಲಿ ಬ್ಯುಸಿ ಎಂದು, ಮತ್ತೊಬ್ಬಳಿಗೂ ಲಕ್ಷಾನುಲಕ್ಷ ಪಂಗನಾಮ ತನ್ನ ಫೇಸ್ಬುಕ್ ಅನಾಮಧೇಯನಿಂದ. ಕೂತಿದ್ದಾನೆ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ, ಕೂತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ, ಮಾದಕ ವ್ಯಸನಿಗಳಂತೆ, ಬಂದಿಖಾನೆಯ ಕೈದಿಗಳಂತೆ. ಆನ್ಲೈನಿನಲ್ಲಿ ಹುದುಗಿಕೊಂಡು ದೇಶ ವಿದೇಶಗಳ ಸಂಗಡಿಗರೊಂದಿಗೆ ಪಕ್ಕದಲ್ಲೇ ಇರುವ ಸಂಬಂಧಗಳು ದಿಕ್ಕು ದೆಸೆಯಿಲ್ಲದ ಅನಾಥರಂತೆ. ಪಕ್ಕದಲ್ಲೇ ಇವೆ ಸಂಬಂಧಗಳು ದಿಕ್ಕು ದೆಸೆಯಿಲ್ಲದ ಅನಾಥರಂತೆ, ಗೊತ್ತು ಗುರಿ ಇಲ್ಲದ ಬೀದಿ ನಾಯಿ ಮರಿಯಂತೆ. ಈ ಲೈನೇ ಇಲ್ಲದ ಆನ್ಲೈನ್ ಹರಟೆಯಲ್ಲಿ ಕೆಲವು ಸಾಮಾನ್ಯರು, ಹಲವು ಗುಂಪುಗಳು. ಸರ್ಕಾರದ ಮೀಸಲಾತಿಯಂತೆ ಅಚ್ಚುಕಟ್ಟು ಲೆಕ್ಕಕ್ಕಿಲ್ಲದ ಮದುವೆ ಮನೆಯ ಮಂಗಳವಾದ್ಯದಂತೆ. ಎಲ್ಲೋ ಇರುವ ನಕ್ಷತ್ರಗಳ ಹುಡುಕಾಟದಲ್ಲಿ ಜೊತೆಯಾದ ಚಂದ್ರನೇ ಕಳೆದುಕೊಂಡಂತೆ. ಇವರಿಗೆಲ್ಲ ಇಂಥವರಿಗೆಲ್ಲ ದಿನಕ್ಕೊಂದು ಸ್ಟೇಟಸ್ಸು, ಇಂಥವರದ್ದೊಂದು ಸ್ಟೇಟಸ್ಸು. ಈ ಆನ್ಲೈನ್ಗಳ ಹರಟೆಯಲ್ಲಿ ಹಳಸು ಹೊಲಸು ಮುಳುಗಿದವರ ನೈಜ ಸಂಬಂಧಿಗಳ ಸಾವು ಸಲೀಸು. ಅನುಮಾನವಿಲ್ಲ, ಇದು ಲಜ್ಜೆ ಇಲ್ಲದ ಹೆಜ್ಜೆ. ಒಂದು ಕೈಯಲ್ಲಿ ಅನ್ನದ ತುತ್ತು, ಮತ್ತೊಂದರಲ್ಲಿ ಗುಂಡಿ ಒತ್ತು. ಸಂಬಂಧಗಳು ಸೊರಗಿ ಕಾಯುವವರು ಕೊರಗಿ ಕರಗಿ, ಊಟದ ತಟ್ಟೆ ಉಂಡ ಕೈ ಎರಡೂ ಒಣಗಿದ ಹಾಗೆ, ಊಟದ ತಟ್ಟೆ ಉಂಡ ಕೈ ಎರಡೂ ಒಣಗಿದ ಹಾಗೆ. ಅರ್ಚಿಲ್ಲದ ಸತ್ತಾಗ ವಾಟ್ಸಪ್ಪಿನಲ್ಲೋ ಫೇಸ್ಬುಕ್ಕಿನಲ್ಲೋ ಬಂದ್ರೆ ಒಂದು ಹಿಡಿ ಮಣ್ಣು, ಒಂದು ಹೂಗುಚ್ಚ, ಒಂದು ಕಂಬನಿ. ಇಲ್ಲಿ ಎಲ್ಲವೂ ಅವರವರ ಸ್ಟೇಟಸ್ಗೆ ತಕ್ಕ ಹಾಗೆ, ಇಲ್ಲಿ ಎಲ್ಲವೂ ಅವರವರ ಸ್ಟೇಟಸ್ಗೆ ತಕ್ಕ ಹಾಗೆ. ವಾಟ್ಸಪ್ ಫೇಸ್ಬುಕ್ಗಳ ಹರಟೆ ಭರಾಟೆಗಳಲ್ಲಿ ಕಣ್ಣೆದುರುಗಳಿನ ಕಕ್ಕುಲತೆ ಕರಗಿತು. ಆತ್ಮದ ಆತ್ಮೀಯತೆ ಅನಾಥವಾಯಿತು. ಮನದ ಮಾತು ಮೌನವಾಯಿತು, ಮನದ ಮಾತು ಮೌನವಾಯಿತು. ಮೌನ ಮಣ್ಣಲ್ಲಿ ಮಣ್ಣಾಯಿತು. ಭಾವನೆಗಳು ಬೆಂಕಿಗಾಹುತಿಯಾಯಿತು. ಅಹಂ ಅಸಡ್ಡೆ ತಾತ್ಸಾರಗಳೆಂಬ ಚಿತಾಗಾರದಲ್ಲಿ ಒಂದು ಕೋಣೆಯಲ್ಲೇ ಅಂತರ ಅಳೆಯಲಾರದಷ್ಟು. ಅಹಂ ಅಸಡ್ಡೆ ತಾತ್ಸಾರಗಳೆಂಬ ಚಿತಾಗಾರದಲ್ಲಿ ಒಂದು ಕೋಣೆಯಲ್ಲೇ ಅಂತರ ಅಳೆಯಲಾರದಷ್ಟು. ಆಳದಲ್ಲಿ ಹೂತು ಹೋಯಿತು ಗುರುತೇ ಸಿಗಲಾರದಷ್ಟು. ಆಳದಲ್ಲಿ ಹೂತು ಹೋಯಿತು ಗುರುತೇ ಸಿಗಲಾರದಷ್ಟು. ಗತಿಯುಂಟು ಮತಿಯುಂಟು, ಇತಿ ಮಿತಿ ಎಂಬ ಪರಿಮಿತಿಯಲ್ಲಿ ಬಳಸಿದರೆ ಇದ ತಿಳಿದು ನಡೆವ ಅರಿವು ನಮ್ಮಲ್ಲಿ ಉಳಿದರೆ. ಗತಿಯುಂಟು ಮತಿಯುಂಟು, ಇತಿಮಿತಿ ಎಂಬ ಪರಿಮಿತಿಯಲ್ಲಿ ಬಳಸಿದರೆ ಇದ ತಿಳಿದು ನಡೆವ ಅರಿವು ನಮ್ಮಲ್ಲಿ ಉಳಿದರೆ. ಅವನತಿಯೂ ಉಂಟು ಅರಿಯುವುದನ್ನೇ ಮರೆತೆವೆಂದರೆ, ಅವನತಿಯೂ ಉಂಟು ಅರಿಯುವುದನ್ನೇ ಮರೆತೆವೆಂದರೆ. ಜ್ಯೋತಿಯೋ ಜ್ವಾಲೆಯೋ ಎಲ್ಲವರು ಅವರವರ ಅಂಗೈಯಗಲದ ಮೊಬೈಲು.
ಜ್ಯೋತಿಯೋ ಜ್ವಾಲೆಯೋ ಎಲ್ಲವೂ ಅವರವರ ಅಂಗೈಯಗಲದ ಮೊಬೈಲು. ಇಂದು ನಾಳೆಯೋ ಮುಗಿಯುವ ಡೇಟಾ ಪ್ಯಾಕುಗಳಲ್ಲಿ ಸಂವಹನ ಅರಾಜಕತೆಯಲ್ಲಿ ಸಂಬಂಧಗಳು ಹರಾಜಾಗದಿರಲಿ. ಇಂದು ನಾಳೆಯೋ ಮುಗಿಯುವ ಡೇಟಾ ಪ್ಯಾಕುಗಳಲ್ಲಿ ಸಂವಹನ ಹರಾಜಾಗದಿರಲಿ, ಸಂಬಂಧಗಳು ಹರಾಜಾಗದಿರಲಿ. ಇದು ವಾಟ್ಸಪ್ ಮತ್ತೆ ಫೇಸ್ಬುಕ್ ಆನ್ಲೈನ್ ಮೊಬೈಲ್ಗಳ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಹೌದು, ಇಂದು ಎಲ್ಲವೂ ಆನ್ಲೈನ್ ಅಲ್ಲಿ, ಎಲ್ಲವೂ ಫೇಸ್ಬುಕ್ ವಾಟ್ಸಪ್. ಸಂಬಂಧಗಳು ಅಲ್ಲೇ ಶುರುವಾಗುತ್ತೆ, ಅಲ್ಲೇ ಅಂತ್ಯ ಆಗುತ್ತೆ. ಅದರಿಂದ ಎಷ್ಟೋ ಅನಾಹುತಗಳಾಗಿದ್ದಾವೆ, ಎಷ್ಟೋ ಸಂಬಂಧಗಳು ಅಳಿಸಿದವೆ ಕೂಡ. ಎಲ್ಲವೂ ಬೇಕು, ಆದ್ರೆ ಯಾವುದನ್ನ ಅದನ್ನ ಇತಿಮಿತಿಯಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರ್ಬೇಕು ಅನ್ನೋದು ಈ ಕವನದ ಸಾರಾಂಶ. ಅದನ್ನ ನಾವು ಇತಿಮಿತಿಯಾಗಿ ಬಳಸ್ಕೊಂಡ್ರೆ ನಮಗೂ ಕೂಡ ಅದರಿಂದ ಉಪಯೋಗ ಆಗುತ್ತೆ. ಇಲ್ಲ, ಆ ಇತಿಮಿತಿಯನ್ನು ಮರೆತು ಬಳಸಿದರೆ ಅದರಿಂದ ಹಲವಾರು ಅನಾಹುತಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಪ್ರತಿಯೊಂದನ್ನು ಮೊಬೈಲಲ್ಲೇ ಮಾಡೋದ್ರಿಂದ ಅದರಿಂದ ಅಪಾಯಕ್ಕಿಂತ ಅಪಾಯನೇ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.